SIR ಅಂದ್ರೆ ಏನು? ಒಂದು ಕಡೆ ಡಿಲೀಟ್ ಆಗುತ್ತೆ, ಒಂದು ಕಡೆ ಚಾಲ್ತಿಯಲ್ಲಿರುತ್ತೆ. ಮೊನ್ನೆ ನಡೆದಂತಹ ಕಲ್ಕತ್ತಾದಲ್ಲಿ ಸುಮಾರು 60-70 ಲಕ್ಷ ಓಟು ಡಿಲೀಟ್ ಆದುವಂತೆ BLOಗಳು 3 ಸತಿ ನಿಮ್ಮ ಮನೆಗೆ ಭೇಟಿ ನೀಡಬಹುದು. ಯಾಕಂದ್ರೆ ಮನೆಗಿಲ್ಲ, ಬಾಕ್ಲಾಕಿದ್ದಾರೆ, ಊರಿಗೆ ಹೋಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಭೇಟಿ ಮಾಡಿ ಮತ್ತೆ ಬರದೇ ಇಲ್ಲ ಅನ್ನೋ ಭಯ ಏನ್ ಬೇಡ. BLOಗಳು 3 ಸತಿ ಭೇಟಿ ಮಾಡ್ತಾರೆ. SIR ಅಂದ್ರೆ ಕ್ಲಿಯರ್ ಆಗಿ ಸಾರ್ವಜನಿಕರ ಗಮನಕ್ಕೆ ಈ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. SIR ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ SIR ಅಂತ ಕರಿತೀವಿ. ಇದು ರಾಜ್ಯಾದ್ಯಂತ ಜೂನ್ 30ನೇ ತಾರೀಕಿಂದ ಪ್ರಾರಂಭ ಆಗಿರುವಂತದ್ದು. ಪ್ರತಿ ಮನೆಗೆ BLOಗಳು ಬರ್ತಾರೆ, ನಿಮ್ಮ ಮತದಾರರ ಪಟ್ಟಿಯ ಡೀಟೇಲ್ಸ್ ಅಂದ್ರೆ ಅಪ್ಡೇಟ್ ಪಡಿತಾರೆ. ನೀವು ಕೂಲಂಕುಷವಾಗಿ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ BLOಗಳಿಗೆ ಕೊಡ್ತು ಅಂತಂದ್ರೆ ನಿಮ್ಮ ಮತ ಎಲ್ಲೂ ಹೋಗೋದಿಲ್ಲ. ನೀವು ಎಲ್ಲಾದ್ರೂ ಬೇರೆ ಎರಡೆರಡು ವಾರ್ಡ್ಗಳಲ್ಲಿ ನಿಮ್ಮ ಒಂದು ಮತ ಚಲಾವಣೆ ಮಾಡುವಂತದ್ದು ಇರ್ಬೋದು. ಸೊ ಸಾಕಷ್ಟು ಹಿಂದೆ ಎಲ್ಲ ನಾವು ನೋಡಿದೀವಿ, ಒಬ್ಬೊಬ್ರು ಎರಡೆರಡು ಮತ ಚಲಾವಣೆ ಮಾಡ್ತಾ ಇದ್ರು. ಎರಡೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ ಚಲಾವಣೆ ಮಾಡುವಂತದ್ದು ನೀವಾಗ್ಲೇ ಕಳೆದ ಬಾರಿ ಎಲ್ಲ ನೋಡಿದ್ವಿ, ಅದು ಕೂಡ ದೊಡ್ಡ ನ್ಯೂಸ್ ಆಗಿತ್ತು. ಸೊ ಇದನ್ನ ಎರಡು ಭಾಗದಲ್ಲಿ ಮತ ಚಲಾವಣೆ ಮಾಡೋರ್ನ ನಕಲಿ ಮತದಾರರು ಅಂತ ಕರೀತಾರಲ್ವಾ. ಸೊ ಈ ಒಂದು ಎರಡು ಕಡೆ ಮತ ಹಾಕುವಂತವ್ರನ್ನ ಒಂದು ಕಡೆ ಡಿಲೀಟ್ ಆಗುತ್ತೆ, ಒಂದು ಕಡೆ ಚಾಲ್ತಿಯಲ್ಲಿರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಮತದಾನದ ಹಕ್ಕು ಪಡಿಬೇಕು, ಯಾವ ನಗರದಲ್ಲಿ ಇರ್ತಾನೋ ಆ ಒಂದು ಅಡ್ರೆಸ್ ಮುಖಾಂತರ ಆ ಒಂದು ವೋಟರ್ ID ಇರಬೇಕು. ಸೊ ಎರಡೆರಡು ಕಡೆ ಇದ್ರೆ ಅದು ನಕಲಿ ಆಗುತ್ತೆ. ಸೊ ಅದಕ್ಕೆ ಒಂದು ನಿರ್ಬಂಧ ಹೇರೋಕೆ ಈ ಒಂದು SIR ಅಂತ ಮಾಡಿರುವಂತದ್ದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮೃತಪಟ್ಟಿರ್ತಾರೆ, ಆದ್ರೆ ಅವರ ವೋಟು ಚಾಲ್ತಿಯಲ್ಲಿರ್ತದೆ. ಮೃತಪಟ್ಟು 6 ತಿಂಗಳು 8 ತಿಂಗಳು ಆಗಿರುತ್ತೆ. 2022ರಲ್ಲಿ ವೋಟ್ ಹಾಕಿರ್ತಾರೆ. ಮಧ್ಯದಲ್ಲಿ ಮನೆಯಲ್ಲಿ ಯಾರಾದ್ರೂ ಹಿರಿಯರು ಅಥವಾ ನಿಮ್ಮ ಮತದಾರರಲ್ಲಿ ಒಬ್ರು ಮೃತಪಟ್ಟಿರ್ತಾರಲ್ವಾ. ಸೊ ಅವರ ಮತ ಚಾಲ್ತಿ ಇದ್ದಂತ ಸಂದರ್ಭದಲ್ಲಿ ಈ ಒಂದು SIR ಪರಿಷ್ಕರಣೆ BLOಗಳು ಮನೆಗೆ ಭೇಟಿ ಕೊಟ್ಟಾಗ ಅಂತಹ ವೋಟು ಕೂಡ ಡಿಲೀಟ್ ಮಾಡ್ತಾರೆ. ಸೊ ಮೃತರ ವೋಟು ಡಿಲೀಟ್ ಆಗುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ಯಾವುದೇ ಕಾರಣಕ್ಕೂ ಎರಡು ಭಾಗದಲ್ಲಿ ಮತ ಚಲಾವಣೆ ಮಾಡೋ ಅಂತಿಲ್ಲ. ಸೊ ಅದು ಕೂಡ ಇದರಲ್ಲಿ ಇದಾಗುತ್ತೆ. BLOಗಳು 3 ಸತಿ ನಿಮ್ಮ ಮನೆಗೆ ಭೇಟಿ ನೀಡಬಹುದು. ಯಾಕಂದ್ರೆ ಮನೆಗಿಲ್ಲ, ಬಾಕ್ಲಾಕಿದ್ದಾರೆ, ಊರಿಗೆ ಹೋಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಭೇಟಿ ಮಾಡಿ ಮತ್ತೆ ಬರದೇ ಇಲ್ಲ ಅನ್ನೋ ಭಯ ಏನ್ ಬೇಡ. BLOಗಳು 3 ಸತಿ ಭೇಟಿ ಮಾಡ್ತಾರೆ. ಅಕಸ್ಮಾತ್ ನಿಮ್ ಮನೆಗೆ ಬರ್ಲೇ ಇಲ್ಲ ಅನ್ನೋದಾದ್ರೆ ಆ ಒಂದು ತಾಲೂಕು ಆಡಳಿತದ ಮುಖಾಂತರ ನೀವು ಅವ್ರಿಗೆ ಕರೆ ಮಾಡ್ಬೋದು ಅಥವಾ ಅವ್ರನ್ನ ಭೇಟಿ ಮಾಡಿ ನೀವು SIR ಅಪ್ಡೇಟ್ ನ ಮಾಡ್ಕೋಬಹುದು. ಈ SIR ಅಪ್ಡೇಟ್ ಅಂದ್ರೆ ಏನ್ ಮಾಡ್ಬೇಕು ನಾವು ಅನ್ನೋದೊಂದು ಚಿಂತೆ ಅಲ್ವಾ. ಸೊ ವೋಟರ್ ಐಡಿಗೆ ಸಂಬಂಧಪಟ್ಟಂತ ದಾಖಲೆಗಳು ನೀವು ರೆಡಿಯಾಗಿ ಮನೇಲಿ ಇಟ್ಕೊಂಡಿರ್ಬೇಕು. ಒಂದು ಪಾಸ್ಪೋರ್ಟ್ ಫೋಟೋ. BLOಗಳು ಅವ್ರು ಆಲ್ರೆಡಿ ಫಾರಂ ಜೊತೆ ಬರ್ತಾರೆ ನಿಮ್ಮ ಮನೆಗೆ. ಆ ಫಾರಂ ಅಲ್ಲಿ ಫಿಲ್ಅಪ್ ಮಾಡೋ ಅಂತದ್ದು. ಅಂದ್ರೆ ಈ ಏರಿಯಾದಲ್ಲಿದ್ದೆ, ಈಗ ಏರಿಯಾ ಏನಾದ್ರೂ ಬದಲು ಮಾಡ್ಕೊಡ್ಬೇಕಾ, ಮತದಾರರ ಪಟ್ಟಿಯಲ್ಲಿ ಇರುವಂತ ಏರಿಯಾ ಈಗ ನಾನಿರುವಂತ ಏರಿಯಾ ಚೇಂಜ್ ಆಗಿದೆ, ಸೊ ಅದನ್ನ ಬದಲಾವಣೆ ಮಾಡಬೇಕು, ಅಥವಾ ಫೋಟೋ ಬದಲಾವಣೆ ಮಾಡಬೇಕು, ಅಥವಾ ನಿಮ್ಮ ಹೆಸರಲ್ಲಿ ಯಾವ್ದಾದ್ರು ಸ್ಪೆಲ್ಲಿಂಗು ಅಥವಾ ಇನ್ನೇನಾದ್ರೂ ವ್ಯತ್ಯಾಸಗಳಿದ್ರೆ ಅದನ್ನ ಸರಿ ಮಾಡೋ ಅಂತದ್ದು. ಸೊ ಆತಂಕ ಪಟ್ಟು ಯಾರೋ ಬಂದ್ಬಿಟ್ರು ನನ್ ವೋಟ್ ಹೋಗುತ್ತೆ ಅನ್ನೋ ವಿಚಾರದಲ್ಲಿ ಡಾಕ್ಯುಮೆಂಟ್ಸ್ ಕೊಡೋದ್ರಲ್ಲಿ ಆಗಿರ್ಬೋದು, ಅಥವಾ ನೀವು ಇದ್ದು ಕೂಡ ಮನೇಲಿ ಇಲ್ಲ ಅನ್ನೋದಾಗಿರ್ಬೋದು, ಇಂಥವೆಲ್ಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಇದೊಂದು ಚುನಾವಣಾ ಆಯೋಗ ಇಡೀ ದೇಶದಲ್ಲಿ ಈ ಪ್ರಕ್ರಿಯೆ ಮಾಡಿರುವಂತದ್ದು. ಅಂದ್ರೆ ಫೇಕ್ ವೋಟರ್ ಡಿಲೀಟ್ ಆಗುತ್ತೆ, ಯಾರೋ ಏನೋ ಮಾಡ್ಬಿಡ್ತಾರೆ ಅನ್ನೋದೇನು ಆತಂಕ ಬೇಡ. ಫೇಕ್ ವೋಟ್ ಅಪ್ಪ, ನಾನು ಒಂದು ವೋಟರ್ ID ಇದೆ ನಂದು, ಸೊ ನಾನು ಶಿರಾ ಕ್ಷೇತ್ರದಲ್ಲೂ ಹಾಕ್ತೀನಿ, ಬೆಂಗಳೂರು ನಗರ ಭಾಗದಲ್ಲೂ ಎಲ್ಲಾದ್ರೂ ಒಂದು ವೋಟ್ ಹಾಕ್ತೀನಿ. ಯಾಕಂದ್ರೆ ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲೊಂದ್ 2 ವರ್ಷ ಇದ್ದೆ, ಅಲ್ಲೂ ಯಾರೋ ಲೋಕಲ್ ಲೀಡರ್ಗಳು ಸೇರಿ ನನಗೆ ಚುನಾವಣಾ ಗುರುತಿನ ಚೀಟಿ ಮಾಡಿಕೊಟ್ಟಿದ್ರು. ಸೊ ಶಿರಾದಲ್ಲೂ ಚಾಲ್ತಿ ಇದೆ, ಬೆಂಗಳೂರಲ್ಲೂ ಚಾಲ್ತಿ ಇದೆ. ಸೊ ಅದು ಒಂದ್ ಕಡೆ ಮಾತ್ರ ಇರುತ್ತೆ. ಅದನ್ನೇ ಹೇಳ್ತಾರೆ SIR ಅಂತ. ಅಂದ್ರೆ ನಿಮ್ಮ ಮತದಾರರ ಪಟ್ಟಿಯ ಅಪ್ಡೇಟ್ ಪ್ರಕ್ರಿಯೆ SIR. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ನೀವೆಲ್ಲರೂ ಕೂಡ ಸಹಾಯ ಮಾಡ್ತಿರಲ್ವಾ. BLOಗಳು ಬಂದ್ರೆ ಧೈರ್ಯವಾಗಿ ನಿಮ್ಮ ದಾಖಲೆಯನ್ನ ತೋರಿಸಿ ನಿಮ್ಮ ವೋಟ್ನ, ನಿಮ್ಮ ಹಕ್ಕನ್ನ ಉಳಿಸ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ. ಅವ್ರಿಗೆ ಕೋಪರೇಟ್ ಮಾಡೋದಂತ ಸಂದರ್ಭದಲ್ಲಿ ನಿಮ್ಮ ಮತ ಚಾಲ್ತಿಯಾಗಿರುತ್ತೆ. ಯಾರಾದ್ರೂ 2 ವೋಟ್ ಇತ್ತು, ಬೇರೆ ಏನು ಇತ್ತು ಅನ್ನೋದು ಅದು ಡಿಲೀಟ್ ಆಗುತ್ತೆ. ಯಾರಾದ್ರೂ ಮೃತಪಟ್ಟಿರ್ತಾರಲ್ವಾ ಅಂತ ವೋಟು ಕೂಡ ಡಿಲೀಟ್ ಆಗುತ್ತೆ ಅಷ್ಟೇ. ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆಗೆ ನೀವು ಸಾಥ್ ಕೊಡ್ತೀರಾ ಅಂತ ನಾನು ತಿಳ್ಕೊಂಡಿರ್ತೀನಿ. ಸೊ BLOಗಳು ಮನೆಗೆ ಬರ್ತಾರೆ, ಸಹಕರಿಸಿ, ನಿಮ್ಮ ಹತ್ರ ಇರುವಂತ ದಾಖಲೆಗಳನ್ನ ಕೊಡಿ. ನಿಮ್ಗೇನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಅದು BLO ಮುಖಾಂತರ ಬಗೆಹರಿಸ್ಕೊಳ್ಳಿ. BLOಗಳು ಮನೆಗೆ ಬಂದಾಗ ಅವರಿಗೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ನ ನೀವು ಕೊಟ್ಟಿಲ್ಲ, ನೆಗ್ಲೆಕ್ಟ್ ಮಾಡಿದ್ರಿ, ತಾತ್ಸಾರ ಮಾಡಿದ್ರಿ, ಅಥವಾ ಎಲ್ಲೋ ಇಕ್ಕಿದ್ದೆ, ಅಥವಾ ಯಾವ್ದೋ ಊರಿಗೆ ಹೋಗ್ಬಿಟ್ಟಿದ್ದೆ ಅನ್ನೋದಾದ್ರೆ ಏನು ಬೇರೆ ಆಗಲ್ಲ. ನಿಮ್ಮ ಮೇಲೆ ಏನು ಕಂಪ್ಲೇಂಟ್ ಆಗಲ್ಲ, ನಿಮ್ಮನ್ನ ಊರಿಂದ ಆಚೆ ಹಾಕಲ್ಲ, ಏನು ಮಾಡಲ್ಲ. ಜಸ್ಟ್ ಏನಪ್ಪಾ ಅಂತಂದ್ರೆ ಸಂವಿಧಾನದಲ್ಲಿ
ಒಬ್ಬ ಮನುಷ್ಯನಿಗೆ ನಿಜವಾದ ಹಕ್ಕು ಅಂತಂದ್ರೆ ಅದು ಮತ ಚಲಾವಣೆ ಮಾಡುವಂತ ಹಕ್ಕು. ಈ ಮತ ಹಾಕುವಂತ ಈ ಮತ ಚಲಾವಣೆ ಮಾಡುವಂತ ಹಕ್ಕನ್ನ ಕಳ್ಕೊಂತೀರಾ ನೀವು ಈ ಡೀಟೇಲ್ಸ್ ನ ಕೊಡ್ಲಿಲ್ಲ ಅಂತಂದ್ರೆ. ಅದಾದ್ಮೇಲೆ ನಿಮ್ಗೆ ಗೊತ್ತಲ್ಲ, ಮತ ಹಾಕಕ್ಕೆ ನೀವು ಯೋಗ್ಯರಲ್ಲ ಅಂತಂದ್ರೆ ಈ ದೇಶದಲ್ಲಿ ನೀವು ಪಾಸ್ಪೋರ್ಟ್ ಮಾಡ್ಕೊಳ್ಳೋಕು ನಿಮ್ಗೆ ಅವಕಾಶ ಇರೋದಿಲ್ಲ, ಅಥವಾ ಸರ್ಕಾರಿಯ ಬೇರೆ ಯಾವ್ದಾದ್ರು ಯೋಜನೆಗಳನ್ನ ಪಡಿಬೇಕು ಅಂತಂದ್ರೂ ನಿಮ್ಗೆ ಅವಕಾಶ ಇರೋದಿಲ್ಲ. ಮತದಾನ ಅಷ್ಟೊಂದು ಶ್ರೇಷ್ಠವಾದಂಥದ್ದು. ಸೊ ಈ ಹಕ್ಕು ನೀವು ಕಳ್ಕೊಂಡಿದ್ದೀರಾ ಅಂತಂದ್ರೆ ಮುಂಬರುವ ಸರ್ಕಾರಿಯ ಯಾವುದೇ ಯೋಜನೆಗಳು ಕೂಡ ನಿಮಗೆ ದೊರೆಯೋದಿಲ್ಲ ಅನ್ನೋದು ಇಲ್ಲಿ ಕಾಣ್ಬೋದು. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. BLOಗಳಿಗೆ ಸಹಕರಿಸಿ, ನಿಮ್ಮಲ್ಲಿರುವಂತಹ ದಾಖಲೆಗಳನ್ನ ಕೊಡಿ, ನಿಮ್ಮ ಒಂದು ವೋಟರ್ ID-ನ ಅಪ್ಡೇಟ್ ಮಾಡ್ಕೊಳ್ಳಿ. ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.